ಸುಮಾರು 6 ಡಿ ಜೆಗಳನ್ನು ಹಾಕಿದ್ರು. ಅದೇ ರೀತಿಯಲ್ಲಿ ನಥಿಂಗ್ ಬಟ್ ಡಿ ಜೆನ ಹಾಕಿದ್ರು. ಅದನ್ನು ಶುಕ್ರವಾರ ಒನ್ ಕಡೆ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡುತ್ತೆ. ಜೊತೆಗೆ ಒಂದು ಪೋಸ್ಟರನ್ನು ಕೂಡ ಒನ್ ಕಡೆ ನ್ಯೂಸ್ ಪೋಸ್ಟ್ ಮಾಡಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. 6 ಡಿ ಜೆಗೆ ಅನುಮತಿ ಅಂತೇಳಿ, ಅದು ಮುಂದೆ ಕ್ವಶನ್ ಮಾರ್ಕ್ ಕೂಡ ಹಾಕಿರ್ತೀವಿ. ಜೊತೆಗೆ 4 ಬಾಕ್ಸ್ 6 ವಾಹನಗಳು ಅಂತೇಳಿ ಒಂದು ಸಬ್ ಟೈಟಲ್ ಕೂಡ ಹಾಕಿರ್ತೀವಿ. ಅದನ್ನು ಆ ಒಂದು ಪೋಸ್ಟಿಗೆ ಜಿಲ್ಲಾ ಪೊಲೀಸ್ ಇಲಾಖೆ, ಚಿತ್ರದುರ್ಗ ಪೊಲೀಸ್ ಇಲಾಖೆ ಇದು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತೇಳಿ ಒಂದು ಪೊಲೀಸ್ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಖಂಡಿತವಾಗಿ ಒಂದು ಕಡೆ ನ್ಯೂಸ್ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಲ್ಲ. ನಾವು ಇವತ್ತದನ್ನೇ ಹೇಳುವಂಥದ್ದು ಸತ್ಯಾಂಶವನ್ನು ಇಟ್ಕೊಂಡು ಒಂದು ಕಡೆ ನ್ಯೂಸ್ ಸುದ್ದಿಯನ್ನು ಮಾಡ್ತಾಯಿದೆ. ಯಾವುದು ಕೂಡ ಇವತ್ತಿನವರೆಗೂ 1.5 ವರ್ಷದಲ್ಲಿ ಒಂದು ಸಣ್ಣ ಸುದ್ದಿಯನ್ನು ಕೂಡ, ತಪ್ಪು ಸುದ್ದಿಯನ್ನು ನಾವು ಹರಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಿದ್ರೆ ನೀವು ಹೇಳಿದ್ದು ಇಲ್ಲಿ ನಿಮ್ಮ ಪ್ರಕಟಣೆಯಲ್ಲೇ, ಇದು ನಾನು ಮಾಡಿರುವಂಥದ್ದಲ್ಲ, ಮತ್ತು ಇದನ್ನು ನಾನು ಕೂಡ ಫೇಕ್ ಮಾಡಿದೆ ಅಂತ ನೀವು ಹೇಳೋಕೆ ಹೋಗಬೇಡಿ. ನಿಮ್ಮ ಪ್ರಕಟಣೆಯಲ್ಲಿ ನೀವು ಹೊರಡಿಸಿರುವಂಥದ್ದು 4 ವಾಹನಗಳಿಗೆ ತಲಾ ಒಂದು ವಾಹನಕ್ಕೆ 4 ಸ್ಪೀಕರ್ ಅಂತ. ಮತ್ತು ನಿನ್ನೆ ಕೊಟ್ಟಿದ್ದು 6 ಸ್ಪೀಕರ್ ಅಲ್ವಾ? 6 ವಾಹನ, ಒಂದು ವಾಹನಕ್ಕೆ 4 ಸ್ಪೀಕರ್. ಯಾರು ಅನುಮತಿಯನ್ನು ಕೊಟ್ಟರು? ನಾವ್ಯಾಕೆ ಸುಳ್ಳು ಸುದ್ದಿಯನ್ನು ಹಬ್ಸೋಣ? ಹೇಳೋದಲ್ಲ, ಕಳೆದ 18 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಪತ್ರಿಕೋದ್ಯಮ ಮಾಡಬೇಕು ಅಂತ ನನಗೆ ಗೊತ್ತಿದೆ. ನಾವು ಅವತ್ತು ಕೂಡ GH ತಿಪ್ಪಾರೆಡ್ಡಿ ಕೂಡ ಹೇಳಿದರು, 6 ವಾಹನಗಳಿಗೆ ಅನುಮತಿ ಸಿಕ್ಕಿದೆ, ಒಂದು ವಾಹನಕ್ಕೆ 4 ಸ್ಪೀಕರ್ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ. ಇದ್ರ ಜೊತೆಯಲ್ಲಿ ಇಲ್ಲಿವರೆಗೂ 4 ವೆಹಿಕಲ್ ಕೊಟ್ಟಿದ್ರು. ಈಗ 2 ವೆಹಿಕಲ್ ಎಕ್ಸ್ಟ್ರಾ ಮಾತಾಡಿದ್ದೀವಿ. 6 ವೆಹಿಕಲ್ನಲ್ಲಿ 4 ಸ್ಪೀಕರ್ ಹಾಕೊಂಡು ಅವು ಇವತ್ತು ನಾಳೆ ಶಾಂತಿಯುತವಾಗಿ ಪ್ರತಿ ವರ್ಷ ಹೇಗೆ ನಡೀತಿತ್ತೋ ಅದೇ ರೀತಿಯಲ್ಲಿ ನಡೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ನೀವು ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ನೀವು ಹೇಳಿದೆ 4 ವಾಹನಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ, ಸ್ಪೀಕರ್ ಬಾಕ್ಸ್ ಹಾಕೊಂಡು ಹೋಗ್ಬೋದು ಅಂತೇಳಿ. ಯಾಕೆ ಸಂಜೆ 5 ಗಂಟೆ 6 ಗಂಟೆಗೆ ಡಿ ಜೆನ ಕ್ಲೋಸ್ ಮಾಡಿದ್ರಿ? 10 ಗಂಟೆಗೂ ಇದೆಯಲ್ಲ ಸುಪ್ರೀಂ ಕೋರ್ಟ್ ಆದೇಶ. ಚಿತ್ರದುರ್ಗದಲ್ಲಿ ಡಿ ಜೆಗೆ ಅನುಮತಿ ಇಲ್ಲ ಅಂತೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರ್ ಕಡಾಖಂಡಿತವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಅನುಮತಿ ಕೊಡೋದಿಲ್ಲ ಅಂತೇಳಿ. ಯಾವುದಕ್ಕೂ ಜಿಲ್ಲಾಡಳಿತದಿಂದ ಡಿ ಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಡಿ ಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಡೋದಿಲ್ಲ. ಆದರೆ ನಿನ್ನೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು ಎಲ್ಲ ಕಡೆ ಕೇಳಿದ್ರು, ಸರ್ 2 ಬಾಕ್ಸಿಗೆ ಸ್ಪೀಕರ್ಗೆ ಅವಕಾಶ ಕೊಡಿ ಅಂತೇಳಿ. 2 ಬಾಕ್ಸಿಗೆ ಕೂಡ ಅವಕಾಶ ಕೊಡಿಲ್ಲ. ನೀವು ಹೇಳ್ತಾ ಇದ್ದೀನಿ 2 ಬಾಕ್ಸ್ ಕೊಡಪ್ಪ ಅಂತ ಇದ್ದೀನಿ, ಕೊಡಪ್ಪ. ಇಲ್ಲಪ್ಪ ನೀನು 3 ಬಾಕ್ಸ್ ಕೊಡಲ್ಲ ಅಂತ ಹೇಳಿದ್ರೆ ನಾವು 3 ಬಾಕ್ಸ್ ಕೇಳ್ತಾ ಇಲ್ಲ, 2 ಬಾಕ್ಸ್ ಕೇಳ್ತೀವಿ, ಅದು ಕೂಡ ಕೊಡಲ್ಲ ಅಂತ ಹೇಳಿ ನೀನು ಆಟ ಹಿಡ್ಕೊಂತಂದ್ರೆ ನಮ್ಮನ್ನ ಹುಚ್ಚರು ಅಂದ್ಕೊತೀನಿ ಅಷ್ಟೇ. ಏನಾಗುತ್ತೆ ಅಂದರೆ ಇಲ್ಲಿ ಅಳಿಯ ಅಂದರೆ ಇಲ್ಲ ಮಗಳ ಗಂಡ ಅಂತಾರಲ್ಲ, ಆ ರೀತಿಯಾಗಿದೆ ನಿಮ್ಮದು. ನೀವು ಹೇಳೋದಂಥದ್ದು ಇಲ್ಲ ಡಿ ಜೆ ಅಲ್ಲ, ಅದು ಸ್ಪೀಕರ್. ಯಾರು ಸ್ಪೀಕರ್ ಅಂತ ಹೇಳ್ತಾರೆ ಅದನ್ನು? ಇವತ್ತೆಲ್ಲ ಪತ್ರಿಕೆಗಳು ಬರೆದಿರೋದು ಕೂಡ ಕಡೆಯ ಕ್ಷಣದಲ್ಲಿ ಡಿ ಜೆ ಅನುಮತಿ ಕೊಟ್ಟರು. ನೀವು ನಿಮ್ಮ ಪ್ರಕಟಣೆಯಲ್ಲಿ ಕೇವಲ 4 ವಾಹನಗಳಿಗೆ ಒಂದೊಂದು ವಾಹನಕ್ಕೆ 4 ಸ್ಪೀಕರ್ ಅಂತ ಹೇಳಿದ್ರಿ. 6 ವಾಹನಗಳಿದ್ವು ನಿನ್ನೆ. 6 ವಾಹನದಲ್ಲಿ ಕೂಡ 4 ಸ್ಪೀಕರ್, ಬೃಹತ್ ಗಾತ್ರದ ಸ್ಪೀಕರ್ಗಳಿದ್ವು. ಅಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಬರ್ತಾಯಿತ್ತು ಅಂತ ತಾವೇನೋ ಚೆಕ್ ಮಾಡಿದ್ದೀರಾ? ಆ ಚೆಕ್ ಮಾಡುವಂಥ ಎಕ್ವಿಪ್ಮೆಂಟ್ ಇದೆಯಾ ನಿಮ್ಮ ಹತ್ರ? ಯಾವುದು ಕೂಡ ಇಲ್ಲ. ಕೇವಲ ಒಂದು ಪೋಸ್ಟ್ ಹಾಕಿದ್ವಿ, ಒಂದು ಮಾಧ್ಯಮದಿಂದ ಒಂದು ಪೋಸ್ಟ್ ಬಂತು ಅಂದ ತಕ್ಷಣ ಅದು ತಪ್ಪು ಅಂತಂದೇಳಿ ನೀವು ಸಾರ್ವಜನಿಕರ ಪ್ರಕಟಣೆಯನ್ನು ಹೊಡಿಸಿದ್ರೆ ನಮ್ಮ ಮೇಲಿರುವಂಥ ವಿಶ್ವಾಸಾರ್ಹತೆ ಜನರಿಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಅಧಿಕಾರಿ ಬಂದು ಅಲ್ಲಿ ಗಣೇಶನ ಪೆಂಡಾಲ್ ಏನಿರುತ್ತೆ, ಪೆಂಡಾಲಲ್ಲಿ ಎಲ್ಲ ಸಂಘಟನೆಯವರ ಮುಂಭಾಗದಲ್ಲಿ ಕೂತ್ಕೊಂಡು ಹೇಳ್ತಾರೆ, ದೊಡ್ಡವ್ರು ಬಂದಿದ್ದಾರೆ, ಅದಿಷ್ಟು ಅವ್ರಿಗೂ ಕೂಡ ನಾವು ಬೆಲೆ ಕೊಡಬೇಕು. ಈಗ 6 ಗಾಡಿಗೆ 4 ಬಾಕ್ಸ್, ಈಗ 6 ಗಾಡಿಗೆ 4 ಬಾಕ್ಸ್, ಈಗ 6 ಗಾಡಿಗೆ 4 ಬಾಕ್ಸ್ ಕೊಡೋಕ್ಕೆ ಇದೆ. ಅಫ್ಕೋರ್ಸ್ ಡಿ ಸಿ ಅವರ ಅನುಮತಿಯನ್ನು ಕೊಟ್ಟಿದ್ದರೆ ಆರ್ಡರ್ ಆಗಿದೆಯಾ? ಅದು ಆರ್ಡರ್ ಆಗಬೇಕದು. ಯಾವ ರೀತಿ ಈ ಹಿಂದೆ ಡಿ ಸಿ ಅವರು ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ಡಿ ಜೆ ಬಳಕೆಗೆ ಅನುಮತಿ ಇಲ್ಲ ಅಂತ ಆರ್ಡ್ರನ್ನು ಕೊಟ್ಟಿದ್ದರು, ಅದೇ ರೀತಿ ಆರ್ಡರ್ ಆಗಬೇಕಾಗತ್ತೆ. ಈ ಒಂದು ಆದೇಶವನ್ನು ಸಡಿಲಗೊಳಿಸಿ ನಾವು ಇಷ್ಟು ವಾಹನಗಳಿಗೆ, ಇಷ್ಟು ಸ್ಪೀಕರ್ಗಳಿಗೆ ನಾವು ಆದೇಶವನ್ನು ಕೊಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಡಬೇಕಾಗತ್ತೆ. ಕೊಟ್ಟಿದ್ದಾರಾ? ಇಲ್ಲ. ಈಗ ಸುಳ್ಳು ಯಾರು ಹೇಳ್ತಿರುವಂಥದ್ದು? ಜಿಲ್ಲಾ ಪೊಲೀಸ್ ಇಲಾಖೆ ಹೇಳ್ತಿದೆಯಾ ಅಥವಾ ಒನ್ ಕನ್ನಡ ನ್ಯೂಸ್ ಸುಳ್ಳು ಹೇಳ್ತಾ ಇದೆಯಾ? ಹಾಯ್, ಹಲೋ, ನಮಸ್ಕಾರ. ನಾನು ಯಶವಂತ್, ಒನ್ ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕ. ಚಿತ್ರದುರ್ಗ ಪೊಲೀಸ್ ಇಲಾಖೆಯ ಪ್ರಕಟಣೆ ಒಂದಕ್ಕೆ ಒನ್ ಕನ್ನಡ ನ್ಯೂಸ್ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಶನಿವಾರ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ ನಡೀತು. ತುಂಬ ಅದ್ಧೂರಿಯಾಗಿ ನಡೀತು. ಸುಮಾರು 6 ಡಿ ಜೆಗಳನ್ನು ಹಾಕಿದರು. ಅರ್ಥಾತ್ ಇವರು ಪೊಲೀಸ್ ಇಲಾಖೆಯ ಪ್ರಕಾರ ಸ್ಪೀಕರ್ಗಳನ್ನು ಅಂತ ಏನು ಹೇಳಿದ್ದಾರೆ, ಅದೇ ರೀತಿಯಲ್ಲಿ ನಥಿಂಗ್ ಬಟ್ ಡಿ ಜೆನ ಹಾಕಿದರು. ಅದನ್ನು ಶುಕ್ರವಾರ ಒನ್ ಕಡೆ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡುತ್ತೆ. ಜೊತೆಗೆ ಒಂದು ಪೋಸ್ಟರನ್ನು ಕೂಡ ಒನ್ ಕಡೆ ನ್ಯೂಸ್ ಪೋಸ್ಟ್ ಮಾಡಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. 6 ಡಿ ಜೆಗೆ ಅನುಮತಿ ಅಂತೇಳಿ, ಅದು ಮುಂದೆ ಕ್ವಶನ್ ಮಾರ್ಕ್ ಕೂಡ ಹಾಕಿರ್ತೀವಿ. ಜೊತೆಗೆ 4 ಬಾಕ್ಸ್ 6 ವಾಹನಗಳು ಅಂತೇಳಿ ಒಂದು ಸಬ್ ಟೈಟಲ್ ಕೂಡ ಹಾಕಿರ್ತೀವಿ. ಅದನ್ನು ಆ ಒಂದು ಪೋಸ್ಟಿಗೆ ಜಿಲ್ಲಾ ಪೊಲೀಸ್ ಇಲಾಖೆ, ಚಿತ್ರದುರ್ಗ ಪೊಲೀಸ್ ಇಲಾಖೆ ಇದು ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂತೇಳಿ ಒಂದು ಪೊಲೀಸ್ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಅದನ್ನು ಒಂದಷ್ಟು ಜನ ನನಗೆ ಕ್ವಶನ್ ಮಾಡ್ತಾಯಿದ್ರು, ಒನ್ ಕಡೆ ನ್ಯೂಸ್ ಯಾಕೆ ಈ ರೀತಿಯ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿದ್ದೀರಿ ಅಂತ. 1.5 ವರ್ಷ ಆಯಿತು ಚಾನಲ್ ಆರಂಭವಾಗಿ, ಯಾವುದೇ ಒಂದೇ ಒಂದು ಸಣ್ಣ ಸುಳ್ಳು ಸುದ್ದಿಯನ್ನು ಕೂಡ ನಾವು ಹಾಕಿಲ್ಲ ಇದುವರೆಗೂ ಕೂಡ. ಕಳೆದ 18 ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮದ ಅನುಭವದಲ್ಲಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ,
ಯಾವ ಸುದ್ದಿಯನ್ನು ಯಾವ ರೀತಿ ಬ್ರೇಕ್ ಮಾಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನವನ್ನು ಇಟ್ಕೊಂಡು ನಾನೊಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಆ ಒಂದು ಪೋಸ್ಟನ್ನು ಹರಿದು ಬಿಟ್ಟ ತಕ್ಷಣ ಸಾಕಷ್ಟು ಜನ ಅದನ್ನು ನೆಗೆಟಿವ್ ಆಗಿ ಕೂಡ ಪೋಸ್ಟ್ ಮಾಡ್ತಾಯಿದ್ರು. ಒಂದು ಕಡೆ ನ್ಯೂಸು ಸುಳ್ಳು ಸುದ್ದಿ ಹಬ್ಬಿಸಿದೆ ಅಂತೇಳಿ. ಖಂಡಿತವಾಗಿ ಒಂದು ಕಡೆ ನ್ಯೂಸ್ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಲ್ಲ. ನಾವು ಇವತ್ತದನ್ನೇ ಹೇಳುವಂಥದ್ದು. ಜಸ್ಟ್ ಈ ಒಂದು ವಿಡಿಯೋನ ನೋಡಿ, ವಿಡಿಯೋ ನೋಡಿದ ನಂತರ ನಾನು ಅದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ. ದೊಡ್ಡವ್ರು ಬಂದಿದ್ದಾರೆ, ಅಟ್ಲೀಸ್ಟ್ ಅವ್ರಿಗೂ ಕೂಡ ನಾವು ಬೆಲೆ ಕೊಡಬೇಕು. ಈಗ 6 ಗಾಡಿಗೆ 4 ಬಾಕ್ಸ್, ಈಗ 6 ಗಾಡಿಗೆ 4 ಬಾಕ್ಸ್, ಈಗ 6 ಗಾಡಿಗೆ 4 ಬಾಕ್ಸ್ ಕೊಡೋಕ್ಕೆ ನಂಬಿಕೆ ಇದೆ, ಕೊಡೋಕ್ಕೆ ಇದೆ. ದೊಡ್ಡವ್ರು ಬಂದಿದ್ದಾರೆ, ಅಟ್ಲೀಸ್ಟ್ ಅವ್ರಿಗೂ ಕೂಡ ನಾವು ಬೆಲೆ ಕೊಡಬೇಕು. ಈಗ 6 ಗಾಡಿಗೆ 4 ಬಾಕ್ಸ್, ಈಗ 6 ಗಾಡಿಗೆ 4 ಬಾಕ್ಸ್, ಈಗ 6 ಗಾಡಿಗೆ 4 ಬಾಕ್ಸ್ ಕೊಡೋಕ್ಕೆ ನಂಬಿಕೆ ಇದೆ. ಎಸ್, ಈ ಪೊಲೀಸ್ ಅಧಿಕಾರಿ ಏನು ಹೇಳಿದ್ರು ಅಂತ ತಾವು ಕೇಳಿಸ್ಕೊಂಡಿದ್ದೀರಿ. ಇದು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಆಗುತ್ತೆ. ಯಾವತ್ತು ಪೋಸ್ಟ್ ಆಗೋದು ಅಂತಂದರೆ ಶುಕ್ರವಾರ ಸಂಜೆ ಪೋಸ್ಟ್ ಆಗುತ್ತೆ. ಇದು ಆ ಅಧಿಕಾರಿ ಬಂದು ಅಲ್ಲಿ ಗಣೇಶನ ಪೆಂಡಾಲ್ ಏನಿರುತ್ತೆ, ಪೆಂಡಾಲಲ್ಲಿ ಎಲ್ಲ ಸಂಘಟನೆಯವರ ಮುಂಭಾಗದಲ್ಲಿ ಕೂತ್ಕೊಂಡು ಹೇಳ್ತಾರೆ 6 ವಾಹನಗಳು, ಒಂದು ವಾಹನಕ್ಕೆ 4 ಬಾಕ್ಸ್ಗಳ ಅನುಮತಿಯನ್ನು ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ, ದೊಡ್ಡವರ ಸೂಚನೆ ಮೇರೆಗೆ ಕೊಟ್ಟಿದ್ದೀವಿ ಅಂತ. ಹಾಗಾದರೆ ಯಾವುದು ಸತ್ಯ, ಯಾವುದು ಸುಳ್ಳು? ಒಂದು ಕನ್ನಡ ನ್ಯೂಸಿಗೆ ಸುಳ್ಳು ಹೇಳುವಂಥ ಯಾವ ದರ್ದು ಕೂಡ ಇರಲಿಲ್ಲ. ಯಾಕಂದರೆ ನಾವು ಹೇಳೋದಲ್ಲ, ಸತ್ಯಾಂಶವನ್ನು ಇಟ್ಕೊಂಡು ಒಂದು ಕನ್ನಡ ನ್ಯೂಸು ಸುದ್ದಿಯನ್ನು ಮಾಡ್ತಾಯಿದೆ. ಯಾವುದು ಕೂಡ ಇವತ್ತಿನವರೆಗೂ 1.5 ವರ್ಷದಲ್ಲಿ ಒಂದು ಸಣ್ಣ ಸುದ್ದಿಯನ್ನು ಕೂಡ, ತಪ್ಪು ಸುದ್ದಿಯನ್ನು ನಾವು ಹರಡುವಂಥ ಕೆಲಸವನ್ನು ಮಾಡಿಲ್ಲ. ಒಂದು ವಿಶ್ವಾಸಾರ್ಹತೆಯನ್ನು, ವೀಕ್ಷಕರ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡು ಒಂದು ಕನ್ನಡ ನ್ಯೂಸ್ ಕೆಲಸ ಮಾಡ್ತಾಯಿದೆ. ಹಾಗಾಗಿ ಒಂದು ಪ್ರತಿಕ್ರಿಯೆಯನ್ನು ನಾವು ಕೊಡ್ತಾ ಇರುವಂಥದ್ದು ಜಿಲ್ಲಾ ಪೊಲೀಸ್ ಇಲಾಖೆಗೆ. ಎಸ್, ಆ ಪೊಲೀಸ್ ಇಲಾಖೆಯ ಪ್ರಕಟಣೆ ಏನಂತ ಹೊರಡಿಸಿದರೆ ನೀವು ನೋಡ್ತಾ ಹೋಗ್ರಿ. ದಿನಾಂಕ 13/9/2025 ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯುವ ಹಿಂದೂ ಮಹಾಗಣಪತಿಗೆ 6 DJ ಎಂಬುವ ಅನುಮತಿ ದೊರೆತಿದೆ ಅನ್ನೋ ಪೋಸ್ಟ್ ಹರಿದಾಡ್ತಿದೆ. ಇದು ಸತ್ಯಕ್ಕೆ ದೂರವಾದದ್ದು. ಅಫ್ಕೋರ್ಸ್ ಓಕೆ, ಸತ್ಯಕ್ಕೆ ದೂರವಾದದ್ದೇ. ಮುಂದೆ ಮತ್ತೆ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಯಾವುದೇ DJ ಬಳಕೆಗೆ ಅನುಮತಿ ನೀಡಿರುವುದಿಲ್ಲ. ಆದರೆ 4 ಟ್ರ್ಯಾಕ್ಟರ್ಗಳಲ್ಲಿ ತಲಾ 4 ಸ್ಪೀಕರ್ ಬಾಕ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಆದೇಶದ ನಿಯಮಾವಳಿಗಳ ಮಿತಿಯಲ್ಲಿ ಬಳಸಲು ಅನುಮತಿಸುತ್ತೇವೆ ಅಂತಂದೇಳಿ ಇದು ಪೊಲೀಸ್ ಇಲಾಖೆ ಕೊಟ್ಟಿರುವಂಥ ಪ್ರಕಟಣೆ. ಆ ಪ್ರಕಟಣೆಯಲ್ಲಿ ನಮ್ಮದು ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ, ಇದು ಸುಳ್ಳು ಪೋಸ್ಟ್ ಅಂತಂದೇಳಿ. ಯಾವುದು ಸುಳ್ಳು? ನಿನ್ನೆ ಶನಿವಾರ 6 DJ ಇದ್ದಿದ್ದು ಸುಳ್ಳ? 6 DJಗೆ ಪ್ರತಿಯೊಂದು ವಾಹನಕ್ಕೂ ಕೂಡ 4 ಸ್ಪೀಕರ್ಗಳನ್ನು, ಬೃಹತ್ ಗಾತ್ರದ ಸ್ಪೀಕರ್ಗಳನ್ನು ಹಾಕಿದ್ದು ಸುಳ್ಳ? ಅಫ್ಕೋರ್ಸ್ ಪೊಲೀಸ್ ಇಲಾಖೆ ಹೇಳ್ಬೋದು ಇದು DJ ಅಲ್ಲ, ಬೇಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು DJ ಅಲ್ಲ, ಬೃಹತ್ ಗಾತ್ರದ ಸ್ಪೀಕರ್ಗಳಂತ ಪೊಲೀಸ್ ಇಲಾಖೆ ಹೇಳ್ಬೋದು. ಜನ ಮೂರ್ಖರಲ್ಲ, ಜನರಿಗೆ ಗೊತ್ತು ಅದು DJ ಹೌದಾ ಅಲ್ಲ ಅಂತೇಳಿ. ಯಾಕಂದರೆ ಸುಮಾರು ಅರ್ಧ ಕಿಲೋಮೀಟ್ರ್ ಆ ಸೌಂಡ್ ಕೇಳ್ತಾ ಇತ್ತು. ಯಾವ DJಗೂ ಕೂಡ ಕಡಿಮೆ ಇಲ್ಲದಂಥ ಸೌಂಡ್ ಅದು ಬರ್ತಾ ಇತ್ತು. ಅಫ್ಕೋರ್ಸ್ ಓಕೆ, ನಿಮ್ಮ ಪ್ರಕಾರ DJ ಅಲ್ಲ, ಪೊಲೀಸ್ ಇಲಾಖೆ ಪ್ರಕಾರ DJ ಅಲ್ಲ ಅದು. ಹಾಗಿದ್ರೆ ನೀವು ಹೇಳಿದ್ದು ಇಲ್ಲಿ ನಿಮ್ಮ ಪ್ರಕಟಣೆಯಲ್ಲೇ, ಇದು ನಾನು ಮಾಡಿರುವಂಥದ್ದಲ್ಲ, ಮತ್ತು ಇದನ್ನು ನಾನು ಕೂಡ ಫೇಕ್ ಮಾಡಿದೆ ಅಂತ ನೀವು ಹೇಳೋಕೆ ಹೋಗ್ಬೇಡಿ. ನಿಮ್ಮ ಪ್ರಕಟಣೆಯಲ್ಲಿ ನೀವು ಹೊರಡಿಸಿರುವಂಥದ್ದು 4 ವಾಹನಗಳಿಗೆ ತಲಾ ಒಂದು ವಾಹನಕ್ಕೆ 4 ಸ್ಪೀಕರ್ ಅಂತ. ಮತ್ತು ನಿನ್ನೆ ಕೊಟ್ಟಿದ್ದು 6 ಸ್ಪೀಕರ್ ಅಲ್ವಾ? 6 ವಾಹನ, ಒಂದು ವಾಹನಕ್ಕೆ 4 ಸ್ಪೀಕರ್. ಯಾರು ಅನುಮತಿಯನ್ನು ಕೊಟ್ಟರು? SP ಅನ್ನು ಮೀರಿ ಯಾವ್ದಾರಲ್ಲೂ ಪೊಲೀಸ್ ಪೇದೆ ಅಥವಾ ಹೋಮ್ ಗಾರ್ಡ್ ಅನುಮತಿಯನ್ನು ಕೊಟ್ಟಿದ್ದ? SP ಅಲ್ವಾ ಅನುಮತಿಯನ್ನು ಕೊಟ್ಟಿರೋದು? ಇಡೀ ದೇಶ ನೋಡಿದೆ ನಿನ್ನೆ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ DJನ ಹಾಕ್ಕೊಂಡು ಜನ ಸಂಭ್ರಮ ಪಟ್ಟರು ಅಂತೇಳಿ ಇಡೀ ದೇಶ ನೋಡಿದೆ. ನಾವ್ಯಾಕೆ ಸುಳ್ಳು ಸುದ್ದಿಯನ್ನು ಹಬ್ಸೋಣ? ಹೇಳೋದಲ್ಲ, ಕಳೆದ 18 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಪತ್ರಿಕೋದ್ಯಮ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಪ್ರತಿಷ್ಠಿತ ರಾಜ್ಯ ಮಟ್ಟದ ಚಾನಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಸುಮ್ಮನೆ ಕೂತು 4 ಗೋಡೆಗಳ ಮಧ್ಯೆ ಯಾವುದೋ ಒಂದು ಸುದ್ದಿಯನ್ನು ಬಂದ ತಕ್ಷಣ ಪೋಸ್ಟ್ ಮಾಡುವಂಥದ್ದು, ಅದನ್ನು ವೈರಲ್ ಮಾಡುವಂಥ ಕೆಲಸ ನಾನು ಮಾಡ್ತಾಯಿಲ್ಲ. ನಮ್ಮ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳಿಕ್ಕೆ ನನಗೆ ಯಾವ್ಯಾವ ಸೋರ್ಸ್ ಇರುತ್ತೆ ಆ ಸೋರ್ಸನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ಸುದ್ದಿಯನ್ನು ಮಾಡ್ತೀವಿ. ನಾವು ಅವತ್ತು ಕೂಡ GH ತಿಪ್ಪಾರೆಡ್ಡಿ ಕೂಡ ಹೇಳಿದರು 6 ವಾಹನಗಳಿಗೆ ಅನುಮತಿ ಸಿಕ್ಕಿದೆ, ಒಂದು ವಾಹನಕ್ಕೆ 4 ಸ್ಪೀಕರ್ಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ. ನೀವು ಅವರಿಗೆ ಆ ಮಾತನ್ನು ಭರವಸೆನ ಕೊಟ್ಟಿದ್ದಕ್ಕೆ ತಾನೇ GH ತಿಪ್ಪಾರೆಡ್ಡಿ ಅವರು ಹೇಳಿರುವಂಥದ್ದು. ಮಧ್ಯಾಹ್ನ 1 ಗಂಟೆಯಿಂದ ಹೈಡ್ರಾಮಾ ಮಾಡಿದ್ರಲ್ರಿ ಪೊಲೀಸ್ನವರು. ಮಧ್ಯಾಹ್ನ 1 ಗಂಟೆಯಿಂದ DJ ವಾಹನದ ಡೀಸೆಲ್ ಟ್ಯಾಂಕಿಗೆ ಪೆಟ್ರೋಲನ್ನು ಸುರಿದ್ರಿ. ಯಾವುದೇ ಕಾರಣಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅಂತ ಹೇಳಿದ್ರಿ. ಸಾಕಷ್ಟು ಹೋರಾಟ ಆಯಿತು. ಹಿಂದೂ ಮುಖಂಡರುಗಳು, ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರು, ರಸ್ತೆ ತಡೆ ನಡೆಸಿದ್ರು. ಅದೆಲ್ಲ ಆದಮೇಲೆ ರಾಜಕೀಯ ಒತ್ತಡಕ್ಕೆ ಮಾಡೋದು ಅನುಮತಿಯನ್ನು ಕೊಟ್ಟರು. ಸಂಸದ ಗೋವಿಂದ ಕಾರಜೋಳರ ಪುತ್ರ ಉಮೇಶ್ ಕಾರಜೋಳ, ಮಾಜಿ ಶಾಸಕ GH ತಿಪ್ಪಾರೆಡ್ಡಿ ಅವರ ಪುತ್ರ ಸಿದ್ಧಾರ್ಥ ಗುಂಡಾರ್ಪೆ ಅವರು ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ರು, ಅನುಮತಿ ಬೇಕೇ ಬೇಕು ಅಂತೇಳಿ. ಇಡೀ ಹೈಡ್ರಾಮಕ್ಕೆ ನೀವು ಕ್ಲಾರಿಫಿಕೇಷನ್ ಕೊಟ್ಟಿದ್ದು ಯಾವಾಗ ಅಂದರೆ ಸರಿಸುಮಾರು ರಾತ್ರಿ 8 ಗಂಟೆಗೆ. ಆಯಿತು, ನೀವು ಸ್ಪೀಕರ್ ಬಾಕ್ಸ್ಗಳನ್ನು ಬಳಸ್ಕೊಳ್ಳಿ ಅಂತ. ಯಾವ ಸ್ಪೀಕರ್ ಬಾಕ್ಸ್ಗಳು? ಯಾವ DJ ವಾಹನಕ್ಕೆ ನೀವು ಯಾವ DJ ವಾಹನದ ಡೀಸೆಲ್ ಟ್ಯಾಂಕಿಗೆ ನೀರನ್ನು ಹಾಕಿದ್ರಿ ಅದೇ DJ ವಾಹನದ 4 ಸ್ಪೀಕರ್ಗಳನ್ನು ಬಳಸ್ಕೊಳ್ಳಿ ಅಂತ.
ಏನಾಗುತ್ತೆ ಅಂದರೆ ಇಲ್ಲಿ ಅಳಿಯ ಅಂದರೆ ಇಲ್ಲ ಮಗಳ ಗಂಡ ಅಂತಾರಲ್ಲ, ಆ ರೀತಿಯಾಗಿದೆ ನಿಮ್ಮದು. ನೀವು ಹೇಳೋದಂಥದ್ದು ಇಲ್ಲ ಡಿ ಜೆ ಅಲ್ಲ, ಅದು ಸ್ಪೀಕರ್. ಯಾರು ಸ್ಪೀಕರ್ ಅಂತ ಹೇಳ್ತಾರೆ ಅದನ್ನು? ಇವತ್ತೆಲ್ಲ ಪತ್ರಿಕೆಗಳು ಬರೆದಿರೋದು ಕೂಡ ಕಡೆಯ ಕ್ಷಣದಲ್ಲಿ ಡಿ ಜೆ ಅನುಮತಿ ಕೊಟ್ಟರು. ಎಲ್ಲರೂ ಹೇಳುವಂಥದ್ದು ಡಿ ಜೆ ಅಂತಂದು ಹೇಳಿದ್ದೀನಿ. ಯಾಕಂದರೆ ಡಿ ಜೆಯಲ್ಲಿ ಬರುವಂಥ ಎಷ್ಟು ಸೌಂಡ್ ಇತ್ತು ಅಷ್ಟೇ ಸೌಂಡ್ ಬರ್ತಾ ಇರುವಂಥದ್ದು. ನೀವು ನಿಮ್ಮ ಪ್ರಕಟಣೆಯಲ್ಲಿ ಕೇವಲ 4 ವಾಹನಗಳಿಗೆ ಒಂದೊಂದು ವಾಹನಕ್ಕೆ 4 ಸ್ಪೀಕರ್ ಅಂತ ಹೇಳಿದ್ರಿ. 6 ವಾಹನಗಳಿದ್ವು ನಿನ್ನೆ. 6 ವಾಹನದಲ್ಲಿ ಕೂಡ 4 ಸ್ಪೀಕರ್, ಬೃಹತ್ ಗಾತ್ರದ ಸ್ಪೀಕರ್ಗಳಿದ್ವು. ಅಲ್ಲಿ ಎಷ್ಟು ಡೆಸಿಬಲ್ ಸೌಂಡ್ ಬರ್ತಾಯಿತ್ತು ಅಂತ ತಾವೇನೋ ಚೆಕ್ ಮಾಡಿದ್ದೀರಾ? ಆ ಚೆಕ್ ಮಾಡುವಂಥ ಎಕ್ವಿಪ್ಮೆಂಟ್ ಇದೆಯಾ ನಿಮ್ಮ ಹತ್ರ? ಯಾವುದು ಕೂಡ ಇಲ್ಲ. ಕೇವಲ ಒಂದು ಪೋಸ್ಟ್ ಹಾಕಿದ್ವಿ, ಒಂದು ಮಾಧ್ಯಮದಿಂದ ಒಂದು ಪೋಸ್ಟ್ ಬಂತು ಅಂದ ತಕ್ಷಣ ಅದು ತಪ್ಪು ಅಂತಂದೇಳಿ ನೀವು ಸಾರ್ವಜನಿಕರ ಪ್ರಕಟಣೆಯನ್ನು ಹೊಡಿಸಿದ್ರೆ ನಮ್ಮ ಮೇಲಿರುವಂಥ ವಿಶ್ವಾಸಾರ್ಹತೆ ಜನರಿಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇರುವಂಥದ್ದು. ನಮ್ಮ ಮೇಲಿನ ವಿಶ್ವಾಸಾರ್ಹತೆ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದೀನಿ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲ. ನಾನು ನೆನ್ನೆನೇ ಕೊಡ್ಬೋದಿತ್ತು. ನನಗೆ ಶುಕ್ರವಾರ ಸರಿಸುಮಾರು 10-10ವರೆಗೆಲ್ಲ ಪೋಸ್ಟ್ ಬಂತು ನನಗೆ, ಈ ಪೊಲೀಸ್ ಇಲಾಖೆ ಈ ರೀತಿಯಾದ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನೋಡಿ ಅಂತೇಳಿ. ನಾನು ಶನಿವಾರ ಬೆಳಗ್ಗೆನೇ ಮಾಡ್ಬೋದಿತ್ತು. ಯಾಕೆ ಮಾಡಿಲ್ಲ ಗೊತ್ತಾ? ನನಗೆ ಗೊತ್ತಿತ್ತು ನೀವು 6 ವಾಹನಕ್ಕೆ 1 ವಾಹನಕ್ಕೆ 4ರಂತೆ ಅನುಮತಿಯನ್ನು ಕೊಟ್ಟಿದ್ದೀರಿ ಅಂತ. ನನಗೆ ಗೊತ್ತಿತ್ತು, ಅದು ಜನಕ್ಕೆ ಗೊತ್ತಿರಲಿಲ್ಲ. ಅದನ್ನು ಒಂದಷ್ಟು ಜನ ಇಲ್ಲ ಈ ಚಾನಲ್ನವರು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ಅಂತಂದೇಳಿ ಅವರು ಒಂದಷ್ಟು ಜನ ಅದರಲ್ಲಿ ಮೈಲೇಜ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ನನಗೇನು ಬೇಜಾರಿಲ್ಲ ಅದು. ಯಾಕಂದರೆ ನನಗೆ ಬಂದಂಥ ಖಚಿತ ಮಾಹಿತಿಯ ಮೇರೆಗೆ ನಾವು ಸುದ್ದಿಯನ್ನು ಮಾಡಿರುವಂಥದ್ದು. ಅಫ್ಕೋರ್ಸ್ ನಿನ್ನೆ ಅಷ್ಟೇ ಇದ್ದಿದ್ದು, 6 ವಾಹನಗಳಿದ್ವು. ನೀವು ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ನೀವು ಹೇಳಿದ್ರಿ 4 ವಾಹನಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೀರಿ ಅಂತೇಳಿ, ಸ್ಪೀಕರ್ ಬಾಕ್ಸ್ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ. ಯಾಕೆ ಸಂಜೆ 5 ಗಂಟೆ 6 ಗಂಟೆಗೆ ಡಿ ಜೆನ ಕ್ಲೋಸ್ ಮಾಡಿದ್ರಿ? 10 ಗಂಟೆಗೂ ಇದೆಯಲ್ಲ ಸುಪ್ರೀಂ ಕೋರ್ಟ್ ಆದೇಶ. ಈ ಎಲ್ಲ ಆದೇಶಗಳು ಕೇವಲ ನಿಮಗೆ ಹೆಂಗೆ ಅನುಕೂಲಕ್ಕೆ ಬೇಕಂತ ಆ ರೀತಿಯಾಗಿ ನೀವು ಬಳಸ್ಕೊಳ್ತಿದ್ದೀರಾ? ಅದನ್ನು ಬಿಟ್ಟರೆ ನೀವೇನು ಕೂಡ ಮಾಡ್ತಾ ಇಲ್ಲ. ಪಾಯಿಂಟ್ ನಂಬರ್ 2, ಚಿತ್ರದುರ್ಗದಲ್ಲಿ ಡಿ ಜೆಗೆ ಅನುಮತಿ ಇಲ್ಲ ಅಂತೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸುಧಾಕರ್ ಖಡಾಖಂಡಿತವಾಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಅನುಮತಿ ಕೊಡೋದಿಲ್ಲ ಅಂತೇಳಿ. ಯಾವುದಕ್ಕೂ ಜಿಲ್ಲಾಡಳಿತದಿಂದ ಡಿ ಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು. ಡಿ ಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು. ಯಾವುದಕ್ಕೂ ಜಿಲ್ಲಾಡಳಿತದಿಂದ ಡಿ ಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು. ಡಿ ಜೆ ಈ ವರ್ಷ ಯಾವುದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಕೊಡೋದು. ಆದರೆ ನಿನ್ನೆ ಅನುಮತಿಯನ್ನು ಕೊಟ್ಟಿದ್ದೀರಿ. ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು ಎಲ್ಲ ಕಡೆ ಕೇಳಿದ್ರು, ಸರ್ 2 ಬಾಕ್ಸಿಗೆ ಸ್ಪೀಕರ್ಗೆ ಅವಕಾಶ ಕೊಡಿ ಅಂತೇಳಿ. 2 ಬಾಕ್ಸಿಗೆ ಕೂಡ ಅವಕಾಶ ಕೊಡಿಲ್ಲ ನೀವು. ಮೊಳಕಾಲ್ಮೂರಲ್ಲಿ ಮಾಜಿ ಸಚಿವ ಶ್ರೀರಾಮುಲು ರಸ್ತೆಯಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡ್ತಾರೆ, ಪೊಲೀಸರ ಜೊತೆಗೆ ವಾಗ್ವಾದವನ್ನು ಮಾಡ್ತಾರೆ ಅನುಮತಿ ಕೊಡಿ ಅಂತೇಳಿ. ಚಳ್ಳಕೆರೆಯಲ್ಲಿ ಗಣೇಶನನ್ನು ಅರ್ಧ ರಸ್ತೆಗೆ ಬಿಟ್ಟು ಹೋಗ್ತಾರೆ, ನೀವು ಅನುಮತಿಯನ್ನು ಕೊಡಿ, 2 ಬಾಕ್ಸಿಗೆ ಕನಿಷ್ಠ 2 ಬಾಕ್ಸಿಗೆ ಕೊಡಿ, ಹುಡುಗರು ಎಂಜಾಯ್ ಮಾಡ್ತಾರೆ ಅಂತೇಳಿ. ಅಲ್ಲೆಲ್ಲೂ ಕೂಡ ಕೊಡೋದಿಲ್ಲ. ಸಾಕಷ್ಟು ಕಡೆ ಡಿ ಜೆಗಳನ್ನು ಸೀಸ್ ಮಾಡಿದ್ದೀರಿ. ಮತ್ತು ಈಗ ನಿನ್ನೆ ಕೊಟ್ಟದ್ದು ಯಾರು? ಜಿಲ್ಲಾಧಿಕಾರಿಗಳು ಸೆಪ್ಟೆಂಬರ್ 15ನೇ ತಾರೀಕಿನವರು ಕೂಡ ಡಿ ಜೆಗಳನ್ನು ನಿರ್ಬಂಧ ಏರಿ ಆದೇಶನ ಹೊರಡಿಸಿದ್ರು. ಮತ್ತು ಆದೇಶನ ಉಲ್ಲಂಘನೆ ಮಾಡ್ದಂಗೆ ಆಗಲ್ವಾ SP ಅವರು? ಅಫ್ಕೋರ್ಸ್ DC ಅವರು ಅನುಮತಿಯನ್ನು ಕೊಟ್ಟಿದ್ದರೆ ಆರ್ಡರ್ ಆಗಿದೆಯಾ? ಅದು ಆರ್ಡರ್ ಆಗಬೇಕದು. ಯಾವ ರೀತಿ ಈ ಹಿಂದೆ DC ಅವರು ಸೆಪ್ಟೆಂಬರ್ 15ನೇ ತಾರೀಕುವರೆಗೂ ಡಿ ಜೆ ಬಳಕೆಗೆ ಅನುಮತಿ ಇಲ್ಲ ಅಂತ ಆರ್ಡ್ರನ್ನು ಕೊಟ್ಟಿದ್ರು, ಅದೇ ರೀತಿ ಆರ್ಡರ್ ಆಗಬೇಕಾಗತ್ತೆ. ಈ ಒಂದು ಆದೇಶವನ್ನು ಸಡಿಲಗೊಳಿಸಿ ನಾವು ಇಷ್ಟು ವಾಹನಗಳಿಗೆ ಇಷ್ಟು ಸ್ಪೀಕರ್ಗಳಿಗೆ ನಾವು ಆದೇಶವನ್ನು ಕೊಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೊಡಬೇಕಾಗತ್ತೆ. ಕೊಟ್ಟಿದ್ದಾರಾ? ಇಲ್ಲ. ನಿಮಗೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಮಾಡಿದ್ದು ನೀವು ಅನುಮತಿಯನ್ನು ಕೊಟ್ಟು ಎಲ್ಲವನ್ನೂ ಮಾಡಿ ಒಂದು ಸುದ್ದಿವಾಹಿನಿಯಲ್ಲಿ ಬಂದಂತಹ ಸುದ್ದಿಯನ್ನು ಸುಳ್ಳು ಸುದ್ದಿ ಅಂತೇಳಿ ಪ್ರಕಟಣೆ ಹೊರಡಿಸ್ತೀರಿ ಅಂತಾದರೆ ಈಗ ಸುಳ್ಳು ಯಾರು ಹೇಳ್ತಿರುವಂಥದ್ದು? ಜಿಲ್ಲಾ ಪೊಲೀಸ್ ಇಲಾಖೆ ಹೇಳ್ತಿದೆಯಾ ಅಥವಾ ಒನ್ಗಣ ನ್ಯೂಸ್ ಸುಳ್ಳು ಹೇಳ್ತಾ ಇದೆಯಾ? ಇದೇ ಪೊಲೀಸ್ ಇಲಾಖೆ ಏನು ನಿನ್ನೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟನ್ನು ಹಾಕಿದಾಗ ಅದಕ್ಕೆ ನಾನೇ ಒಂದು ರಿಪ್ಲೈನ ಮಾಡಿದ್ದೆ. ಒಂದು ಇನ್ಸ್ಟಾಗ್ರಾಮ್ ಐಡಿದು ಒಂದು ಶೇರ್ ಮಾಡಿದ್ದೆ ನಾನು ಅವರಿಗೆ. ನೋಡಿ ಸ್ವಾಮಿ, ಇದು ನಾನು ಹೇಳ್ತಿರುವಂಥದ್ದಲ್ಲ, ನಿಮ್ಮ ಇಲಾಖೆ ಹಿರಿಯ ಅಧಿಕಾರಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, 6 ವಾಹನಕ್ಕೆ ಅನುಮತಿಯನ್ನು ಕೊಡ್ತೀವಿ, ಒಂದೊಂದು ವಾಹನಕ್ಕೆ 4 ಸ್ಪೀಕರ್ ಬಾಕ್ಸಿಗೆ ಅನುಮತಿ ಕೊಡ್ತೀವಿ, ಈ ಹಿಂದೆ ಯಾವ ರೀತಿ ಹೋಗ್ತಾಯಿತ್ತೋ ಆ ರೀತಿ ಹೋಗಲಿ ಅಂತೇಳಿ ಕೊಟ್ಟಿದ್ದಾರೆ ಅಂತ ಒಂದು ಇನ್ಸ್ಟಾಗ್ರಾಮ್ನ ಐಡಿಯನ್ನು ಶೇರ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನೀವು ನಂಬ್ತಿರೋ ಇಲ್ಲ ವೀಕ್ಷಕರೇ, ಸ್ನೇಹಿತರೆ, ಆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿದ್ದಂತಹ ವೀಡಿಯೋವನ್ನು ಡೆಲೀಟ್ ಮಾಡಿಸಿದ್ದಾರೆ ಪೊಲೀಸ್ನವರು, ಸಿಗಬಾರ್ದು, ಗೊತ್ತಾಗಬಾರ್ದು ಅಂತೇಳಿ. ಆ ವಿಡಿಯೋದಲ್ಲಿ ಮಾತಾಡಿರುವಂಥದ್ದು ಒಬ್ಬ ಹಿರಿಯ ಅಧಿಕಾರಿ, ಪೊಲೀಸ್ ಅಧಿಕಾರಿ. ಯಾರೋ ಹೋಮ್ ಗಾರ್ಡ್ ಮಾತಾಡಿದರೆ ನಾನು ಅದನ್ನು ಗಮನಕ್ಕೆ ತೆಗೆದುಕೊಳ್ತಿರಲಿಲ್ಲ. ಒಬ್ಬ ಹಿರಿಯ ಅಧಿಕಾರಿ ಮಾತಾಡಿರುವಂಥದ್ದನ್ನು ನಾನು ಕನ್ಫರ್ಮ್ ಮಾಡ್ಕೊಂಡೆ. ಅದೇ ಯಾರೋ ಒಬ್ಬ ದಾರಿಯಲ್ಲಿ ಹೋಗೋಂಥ ಒಬ್ಬ ವ್ಯಕ್ತಿನೋ, ಎಳ್ನೀರು ಮಾರುವಂಥನೋ ಅಥವಾ ಆಟೋ ಡ್ರೈವರೋ ಹೇಳಿದ್ರೆ ಅದನ್ನು ತಲೆ ಕೆಡಿಸ್ಕೊತಿರಲಿಲ್ಲ. ಯಾಕಂದರೆ ಅವ್ರಿಗೆ ಅದು ಗೊತ್ತಿರಲ್ಲ ಅವರಿಗೆ ಅಂತೇಳಿ. ಒಬ್ಬ ಪೊಲೀಸ್ ಅಧಿಕಾರಿ ಆ ರೀತಿಯಾಗಿ ಸಾರ್ವಜನಿಕವಾಗಿ ಕೂತು ಪಕ್ಕದಲ್ಲಿ ಮಾದಾರ ಸ್ವಾಮೀಜಿ ಕೂತಿದ್ದಾರೆ, ಸಂಘಟನೆಯವರು ಕೂತಿದ್ದಾರೆ, ಅವ್ರ ಮುಂದೆ ಆಯಿತು ನೀವು 6 ವಾಹನವನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಸುಳ್ಳು ಆಗಿದ್ದರೆ ಯಾವುದು ಸುಳ್ಳು? ನಮ್ಮ ಪೋಸ್ಟ್ ಒನ್ಕಣ ನ್ಯೂಸ್ನ ಪೋಸ್ಟ್ ಸುಳ್ಳು ಅಥವಾ ಪೊಲೀಸ್ ಇಲಾಖೆ ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ನೀವು ಹಾಕಿದಂಥ ಪೋಸ್ಟ್ ಸುಳ್ಳು? ನೀವು ಕ್ಲಾರಿಫಿಕೇಷನ್ ಕೊಡಿ. ಐ ಡೋಂಟ್ ಕೇರ್. ಯಾಕಂದರೆ ನಾನು ಸುಳ್ಳು ಹೇಳಿಲ್ಲ. ನಮ್ಮ ಒನ್ಕಣ ನ್ಯೂಸ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಈ ರೀತಿಯಾಗಿ ಸುಳ್ಳು ಹೇಳಿ ಆ ಪೋಸ್ಟನ್ನು ಡಿಲೀಟ್ ಮಾಡಿಸುವಂಥ ದರ್ದು ಏನಿತ್ತು ನಿಮಗೆ? ಆಯಿತು ಇಲ್ವಾ, ನೀವೇ ಒಂದು ಹೇಳಿಕೆಯನ್ನು ಕೊಡಬೇಕಿತ್ತು. ಇಲ್ಲ, ಈ ರೀತಿ ಇಷ್ಟು ಬಾಕ್ಸಿಗೆ ಅನುಮತಿಯನ್ನು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ.
ಸುಪ್ರೀಂ ಕೋರ್ಟ್ನ ನಿಯಮಾವಳಿ ಪ್ರಕಾರ ಕೊಟ್ಟಿದ್ದಾರಂತೆ. ಎಲ್ಲಿದೆ ನಿಯಮಾವಳಿ ಪ್ರಕಾರ? ನಿನ್ನೆ ಇದ್ದಂಥ ಎಲ್ಲವೂ ಡಿ ಜೆನೇ. ಇವತ್ತೆಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲೂ ಡಿ ಜೆ ಅಂತ ಬಂದಿದೆ, ಎಲ್ಲ ರಾಜ್ಯ ಮಟ್ಟದ ಚಾನಲ್ಗಳಲ್ಲೂ ಡಿ ಜೆ ಬಳಕೆಗೆ ಅನುಮತಿ ಅಂತ ಬಂದಿದೆ. ಮತ್ತು ನಾವೆಲ್ಲಿ ಸುಳ್ಳು ಹೇಳಿದ್ವಿ? ನೀವು ತಾನೇ ಸುಳ್ಳು ಹೇಳಿರುವಂಥದ್ದು. ಮೊಳಕಾಲ್ಮೂರಲ್ಲಿ ಕೊಟ್ಟಿಲ್ಲ, ಚಳ್ಳಕೆರೆಯಲ್ಲಿ ಕೊಟ್ಟಿಲ್ಲ. ಇಷ್ಟೆಲ್ಲ ಆದಮೇಲೆ ಕೂಡ ನಿನ್ನೆ ಹೈಡ್ರಾಮಾವನ್ನು ಮಾಡಿ ಕೊಟ್ಟು ಈಗ ನೀವು ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ನಿಮ್ಗೆ ಆ ರೀತಿ ಏನೋ ಬೇಕಿದ್ರೆ ನಾವು ಕ್ಲಾರಿಫಿಕೇಷನ್ ಕೇಳಬೇಕಿತ್ತು ನೀವು. ಇಲ್ಲ ನಿಮ್ಗೆ ಯಾರು ಮಾಹಿತಿಯನ್ನು ಕೊಟ್ಟರು ಅಂತ ವೀಡಿಯೋ ಕೊಟ್ಟು ತೋರಿಸಿದ್ದೆ. ಸ್ವಾಮಿ ನಿಮ್ಮ ಇಲಾಖೆ ಯಾರೊಬ್ಬ ಹಿರಿಯ ಅಧಿಕಾರಿ ಮಾತಾಡಿದ್ದಾರೆ ನೋಡಿ, ಕ್ಲಾರಿಫಿಕೇಷನ್ ಮಾಡಿ ನೀವು, ಎಸ್ ಆರ್ ನೋ ಹೇಳಿ ಅಂತೇಳಿ. ಆ ವೀಡಿಯೋನ ಡೆಲಿಟ್ ಮಾಡಿಸಿದ್ರಿ, ಆ ಇನ್ಸ್ಟಾಗ್ರಾಮ್ ಪೇಜಿಂದ ಆ ವೀಡಿಯೋನ ಡೆಲಿಟ್ ಮಾಡಿಸಿದ್ರಿ. ಈಗೇನು ಕೆಳಗಡೆ ನಾವು ಇನ್ನೊಂದು ವಿಂಡೋದಲ್ಲಿ ಪ್ಲೇ ಆಗ್ತಾಯಿದೆ ನೋಡಿ, ಅದೇ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಬಂದಿದ್ದದು, ಅದೇ ಅಧಿಕಾರಿ ಹೇಳಿರುವಂಥದ್ದು. ಆದರೆ ಇವರು ಅದನ್ನು ಡೆಲೀಟ್ ಮಾಡಿಸಿ ನಾವೇನು ಮಾಡೇ ಇಲ್ಲ, ನಮಗೆ ಗೊತ್ತೇ ಇಲ್ಲ ಅನ್ನೋ ಒಂದು ನಾಟಕವನ್ನು ಆಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಇದು ಒಂದು ಕಡೆ ದಿವಸ ಯಾಕೆ ಕ್ಲಾರಿಫಿಕೇಷನ್ ಕೊಡ್ತಾ ಇದೆ ಅಂತ ಆದರೆ ನಮ್ಮ ವಿಶ್ವಾಸಾರ್ಹತೆ ಎಗೇನ್ ಹೇಳ್ತಾ ಇದ್ದೀನಿ, ನಮ್ಮ ವಿಶ್ವಾಸಾರ್ಹತೆ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇವತ್ತಿನವರೆಗೂ 1.5 ವರ್ಷದಲ್ಲಿ ಯಾವತ್ತೂ ಕೂಡ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಸುಳ್ಳು ಸುದ್ದಿಯನ್ನು ಒಂದು ಕಡೆ ನೀವು ಹಬ್ಬಿಸೋದಿಲ್ಲ. ಒಂದು ಸುದ್ದಿಯನ್ನು 10 ಬಾರಿ ಕ್ಲಾರಿಫಿಕೇಷನ್ ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಆಫ್ ದ ರೆಕಾರ್ಡ್ ಮಾತನಾಡಿ ಹೌದು ಇದು ಕನ್ಫರ್ಮ್ ಅಂತ ಅನ್ನಿಸಿದ ನಂತರವೇ ನಾವು ಆ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಶುಕ್ರವಾರ ಕೂಡ ನಾವು 6 ಡಿಜೆಗೆ ಅನುಮತಿ ಅಂತ ಕ್ವಶನ್ ಮಾರ್ಕ್ ಇಟ್ಟು ಪೋಸ್ಟನ್ನು ಹಾಕಿದ್ದು, ಸುದ್ದಿಯನ್ನು ಮಾಡಿದ್ದು ಅದೇ ಕಾರಣದಿಂದ. ಅದು ಬಿಟ್ಟರೆ ಯಾವುದೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಲ್ಲ ನಾವು. ಎಸ್ ವೀಕ್ಷಕರೇ, ಧನ್ಯವಾದಗಳು. ನಿಮ್ಮ ಒಂದು ಕಡೆ ನ್ಯೂಸ್ ಮೇಲೆ ಯಾವಾಗಲೂ ನಿಮ್ಮ ವಿಶ್ವಾಸವನ್ನು ಇಡಿ, ಯಾವತ್ತೂ ಕೂಡ ನಾವು ಸುಳ್ಳು ಸುದ್ದಿನ ಹಬ್ಬಿಸೋದಿಲ್ಲ. ಧನ್ಯವಾದಗಳು.